ಲೇ ಯಾವ ನಾವು ನಾಗ್ನ ನಿನ್ನಿಂದ ನಾನು ಎಷ್ಟು ದಿನದಿಂದ ಜೈಲಾಗೆ ಕಾಲ ಕಳಿಬೇಕಾಯ್ತಲ್ಲ. ಹಾಂ ಎಂಥ ಕೆಲಸ ಮಾಡ್ದ? ಲೈ ಬಾಯ್ ಮುಚ್ಕೊಂಡು ಕೂತ್ಕೊಳ. ನೀನು ಜೈಲಾಗಿದೆಯಾ, ನಾನು ದೊಡ್ಡ ಅರಮನೆಗಿದ್ದೀನಿ. ನಾನು ಇಲ್ಲೇ ಬಿದ್ದಿದ್ದೀನಲ್ಲ ನಿನ್ನ ಎದುರುಗ, ಬಾಯ್ ಮುಚ್ಕೊಂಡು ಕೂತ್ಕೊಳ. ಓ ಏನು ಮಾವ ನೀನು ಬಂದ್ಬಿಟ್ಟಿದ್ಯಾ? ನಾನೆಲ್ಲ ಸತ್ತೋಗಿದ್ಯಾ ಅನ್ಕೊಂಡಿದ್ನಲ್ಲ, ಇನ್ನ ಬದುಕೇ ಇದೆಯಾ ನೀನು? ಇನ್ನ ಸಾವು ಬರಿಲ್ಲ, ಎಂತೆಂಥವ್ರಿಗೂ ಸಾವು ಬರ್ತದೆ, ನಿಂಗೆ ಬಂದಿಲ್ಲಲ್ಲ. ಯಾಕೆ ಮಾವ ಹಂಗೆಲ್ಲ ಮಾತಾಡ್ತೀಯಾ? ಏನು ನಿಮ್ಮ ಅಪ್ಪನ ತಕೊಂಡಿದ್ದೀನ ನಾನು? ಹಾಂ ಏನು ಹಂಗೆ ಮಾತಾಡ್ತಾ ಇದೀಯಾ? ಬಸಯ್ಯ ತಾತ ಇಲ್ಲೇ ಇರಿ ನೀವು. ರೀ ಇವ್ರನ್ನ ಒಂದು ಸ್ವಲ್ಪ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ, ನಾನು ಹೇಳೋವರೆಗೂ ಬಿಡಬೇಡಿ. ಹಾಂ ನೀನು ಯಾರಮ್ಮ? ನೀನು ಹೇಳೋವರೆಗೂ ನಾನಕ್ಕೆ ಕಸ್ಟಡಿ ಒಳಗೆ ಇಟ್ಕೊಬೇಕು ಅವ್ರನ್ನ? ಹಾಂ ನೀನು ಯಾರು? ನಡೀರಿ ನಡೀರಿ ಅಲ್ಲಿಗೆ. ನೀನು ಯಾರು ಅಂತ ಕೇಳ್ತಾ ಇರೋದು? ನೀನು ಯಾರಮ್ಮ? ಈ ತಾತನ ಯಾಕೆ ಸ್ಟೇಷನ್ ಕರ್ಕೊಂಡ್ಬಂದಿದ್ಯಾ? ಹಾಂ ನಡೀರಿ ಅಲ್ಲಿಗಂತಂದ್ರೆ ಮತ್ತೆ ಮಾತಾಡ್ತೀರಾ? ಯಾವ್ಯಾವ ಬಂದು ನಮ್ಮನ್ನೇ ಬೆದರಿಸ್ತಾವಲ್ಲ. ಪೊಲೀಸವ್ರಿಗೆ ಮರ್ಯಾದೆನೇ ಕಮ್ಮಿ ಆಗೋಗೈತೆ. ತಗೊಳ್ರಿ. ಓ ಸಾರಿ ಮೇಡಮ್ ಗೊತ್ತಾಗ್ಲಿಲ್ಲ ಮೇಡಮ್. ನೀವು ಅನ್ಯೂನಿಫಾರ್ಮಲ್ಲಿ ಬಂದಿದ್ರಲ್ಲ, ಹಂಗಾಗಿ ನನಗೆ ಗೊತ್ತಾಗಿಲ್ಲ. ಸಾರಿ ಮೇಡಮ್. ಕೊಡ್ರಿ ಇಲ್ಲಿ ಫೈಲು, ಕೊಡ್ರಿ ಇಲ್ಲಿ. ತಗೊಳ್ಳಿ ಮೇಡಮ್. ಮುದ್ಕ ಏನು ನಿಂದು ಗಾಂಚಲಿ? ಹಾಂ ಏನು ನಿಂದು ಹೇಳು? ಏನು ಜಾಸ್ತಿ ಹೋಗ್ತಾ ಇದೆಯಾ? ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊಳ ಬಾಯ್ ಮುಚ್ಕೊಂಡು ಮಾತಾಡಿದ್ದೆ ಅಂದರೆ ಬಾಯ್ ಮೇಲೆ ಬಿಡ್ತೀನಿ. ಇನ್ನೂ ಇಲ್ಲೇ ಬಿದ್ದಿದ್ಯಾ ನೀನು? ಓ ಗುಣಾಗಿರೋ ನಿಮ್ಮ ಅಪ್ಪನ ಎದ್ದು ಬಂದು ನಾನು ಕರ್ಕೊಂಡು ಹೋಗ್ತಾನೆ ಮಾಡಿದ್ರಲ್ಲ ಅವತ್ತು ಎಲ್ಲರೂ ಸೇರ್ಕೊಂಡು. ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾನೆ ನಿನ್ನ? ಯಾರು ನಂಗೆ ಗೊತ್ತೇ? ಯಾರಿಲ್ಲ, ಎಲ್ಲ ಸತ್ತೋಗೋರು ಎಲ್ಲರೂ ಅದಕ್ಕೆ ಈ ಜೈಲಾಗೆ ಬಿದ್ದಿರು. ನಿಂಗಿದೆ ಕರೆಕ್ಟಾಗಿರೋ ಜಾಗ. ನನ್ನ ಮಗಳು ಬಂದು ನಮ್ಮ ಅಪ್ಪಂದು ಏನು ತಪ್ಪಿಲ್ಲ ಅಂದರೆ ಬಿಡ್ತಾರಂತೆ. ನನ್ನ ಮಗಳನ್ನ ಕರ್ಕೊಂಬ ನೀನು. ನಾನೇ ಕರ್ಕೊಂಬರ್ಲೋ ನನ್ನ ಮೊಮ್ಮಗಳನ್ನ? ನೀನು ಮಾಡಿರೋ ಕೆಲಸಕ್ಕೆ ನಿನ್ನ 50ಕ್ಕೆ ಗಲ್ಕಾಕ್ಬೇಕಾಗಿತ್ತು ಅಂತ ಕೆಲಸ ಮಾಡಿದೆ. ಇನ್ನೂ ಉಳಿಸ್ಕೊಂಡವ್ರೆ, ಇವ್ರಿಗೆ ಬುದ್ಧಿಲ್ಲ. ನಾನೇ ಕರ್ಕೊಂಬರ್ಬೇಕು ಆ ಮಗುನ? ಯಾವ ಕಾಲಕ್ಕೆ ಕರ್ಕೊಂಬರ್ಬೇಕು? ನಾನು ಕರ್ಕೊಂಬರಲ್ಲ. ಲೇ ನಾಗ ನಿಮ್ಮ ಬಾರ ನೀನು ಆಗ್ದಿದ್ದ ಕೆಲಸಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯಾ? ನೀನು ಬ್ಯಾನ್ಸ್ಕೊಂಡು ಬಿದ್ದಿರಲ್ಲ, ಎಲ್ಲ ನಿನ್ನಿಂದಾನೆ ಆಗಿದ್ದ. ಏನನ್ನ ಮಾಡ್ಕೊಂಡು ಸಾಯೋಗು. ಮೇಡಮ್ ಇವಾಗ ತಾತನ ಏನು ಮಾಡೋದು ಮೇಡಮ್? ಇಲ್ಲೇ ಇರ್ಲಿ ರೀ, ಸ್ಟೇಷನಲ್ಲೇ ಇರಲಿ, ನಾನು ಬರ್ತೀನಿ ಮತ್ತೆ. ಓಹೋ ಮಾವಯ್ಯ ಸ್ಟೇಷನ್ ಆಗಿರೋಕೆ ಬಂದ್ಬಿಟ್ಟಿದ್ಯೇನೋ? ಹಾಂ ವಿಚಾರಿಸ್ಕೊಂತೀನಿ ನಿನ್ನ ಒಂದು ಕೈ ನೋಡ್ಕೊಂತೀನಿ. ಹೆಂಗೂ ನೀನು ನೋಡೋಕೆ ನನ್ನ ಮಗಳು ಬಂದೇ ಬರ್ತಾಳೆ, ನಮ್ಮ ತಾತನು ಅಂತ. ಅವಾಗ ನೋಡು ಅವಳಿಗೆ ಹಾಕ್ತೀನಿ ಕ್ಯಾಚು. ನಿನ್ನಂತೂ ಆಚ್ಕಂತೂ ಬಿಡಲ್ಲ. ನೀನು ಆಚೆ ಹೋಗಂಗಿದ್ರೆ ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಲೇ ನಿನ್ಕೋಸ್ಕರ ನಾನು ಆಚೆಗೆ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನೋ. ನಿನ್ನ ಮಾತ್ರ ಆಚೆ ಕಳಿಸಲ್ಲ ನಾನು. ನೀನು ಇಲ್ಲೇ ಸಾಯ್ಬೇಕು, ಅದನ್ನ ನನ್ನ ಕಣ್ಣಾಗಿ ನೋಡಬೇಕು. ನೀನು ಇಲ್ಲಿ ಸತ್ತ ಮೇಲೆ ನಾನು ಎತ್ಕೊಂಡೋಗಿ ಮಣ್ಣು ಮಾಡಬೇಕು ನಿನ್ನ. ಅಷ್ಟೊಂದು ಆಸೆ ಎಲ್ಲ ಇಟ್ಕೊಂಬೇಡ ಮಾವಯ್ಯ, ಅಷ್ಟೊಂದು ಆಸೆ ಎಲ್ಲ ಇಟ್ಕೊಂಬೇಡ. ನಾನು ನೀನಿಬ್ಬರು ಜೊತೆಗೆ ಹೋಗೋದು. ನೋಡೋಣ, ಅದು ಒಂದು ನೋಡೇ ಬಿಡೋಣ. ಐ ಏನೋ ನಿಂದು ಮಾತತ್ತಿ ಆಯ್ತಲ್ಲ. ನಮ್ಮ ಮಾವನಿ ಅಪ್ಪನು ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ ಮೇಡಮ್. ಏಯ್ ಬಸಯ್ಯ ತಾತನು ನಿಂಗೆ ಮಾವಾಗ್ತಾರೆ, ಜ್ಞಾನ ಇದೆಯಾ ನಿಂಗೆ? ಮೇಡಮ್ ಈ ತಾತನವನಲ್ಲ, ಮೊಮ್ಮಗಳು ರೇಖಾ ರಶ್ಮಿ ರಕ್ಷಾ ಅಂತ ಅವ್ರು ನನ್ನ ಮಕ್ಕಳು. ಓಹೋ ನೀನೇನಾ? ಹಾಂ ಒಳ್ಳೆ ಟೈಮ್ಗೆ ನನ್ನ ಕೆಲ್ಸಕ್ಕೆ ಹಾಕೊಂಡಿದ್ಯೋ. ಯಾಕೆ ಮೇಡಮ್ ನಾನೇನು ಮಾಡಿದ್ನಿ? ರೇಖಾ ರಶ್ಮಿ ರಕ್ಷಾ ಎಲ್ಲ ನನಗೆ ಗೊತ್ತು. ಬಸಯ್ಯ ತಾತ ನಮ್ಮ ತಾತ ಇವರು. ಓ ರೇಖಾ ಗೊತ್ತಾ ಮೇಡಮ್? ಹಾಂ ಗೊತ್ತು. ಏಕೆ ಮೇಡಮ್ ರೇಖಾ ನಂದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ತಾರಂತೆ ಇವರು. ನಿನ್ನ ಮಗಳು ಬಂದು ನಮ್ಮ ಅಪ್ಪಂದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ನೀನು ಆಚೆ ಹೋಗ್ಬೋದು ಅಂತ ಹೇಳವ್ರೆ. ಮೇಡಮ್ಮ ನನ್ನನ್ನು ಬಿಡಿಸ್ಕೊಂಡು ಹೋಗ್ರಿ ಮೇಡಮ್. ಏನು ಆಗೋಯ್ತು 3-4 ತಿಂಗಳು ಇಲ್ಲಿ ಸೊಳ್ಳಿಗೆ ಕಾಟ ಒಂದು, ನಂಗೆ ಇಲ್ಲಿರೋಕೆ ಆತ ಇಲ್ಲ. ಬೇಡ ಸಂಜನಮ್ಮ, ಇವನು ಮಾತು ಕೇಳಬೇಡ. ಇವನು ಕಡುಕು ಇವನು. ಮಗುನ ಕರ್ಕೊಂಡೋಗಿ ಇವತ್ತನೋ ನಾಳೆನೋ ನಿದ್ರಕಂತಾನೆ ಅಂಥವನು ಕೊಟ್ಟು ಮದುವೆ ಮಾಡ್ತಾವನು ಇವನು ಸರಿಯಿಲ್ಲ. ಇವನು ಆಚೆಗೆ ಹೋಗ್ಕೊಡ್ದು. ಲೇ ಮಾವ ಬಾಯಿಸ್ಕೊಂಡು ಬಿದ್ದಿರ ನೀನು. ನಿಂಗೆ ಯಾಕೋ ಇವತ್ತೋ ನಾಳೆ ಗೊಟ್ಟುಕೊಂತೀಯಾ? ನಿಂಗೇನೋ ಗೊತ್ತೋ ನಂಬಾದೆ? ನೀನು ಬಾಯಿಸ್ಕೊಂಡು ಬಿದ್ದಿರೋ ನಾನು ಮೇಡಮ್ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಕೇಳಬೇಡಮ್ಮ, ಇವನು ಮಾತು ಸರಿಯಿಲ್ಲ ಇವನು. ಮೇಡಮ್ ಆ ತಾತನ ಮಾತ್ರ ಏನು ಕೇಳಬೇಡ್ರಿ ನೀವು. ಆ ತಾತನಕ ವಯಸ್ಸಾಗೋದಲ್ಲ, ಅಳ್ಳೋ ಮರಳೋ ಏನು ಗೊತ್ತಾಗಲ್ಲ. ಈಗಿತ ಬರೋವಾಗ ನನ್ನ ಮಗಳನ್ನ ಕರ್ಕೊಂಬಂದ್ಬಿಡ್ರಿ ಮೇಡಮ್ಮ. ಇನ್ನೂ ಆಸೆ ಇಟ್ಕೊಂಡಿದ್ದೀನೋ ಆಚೆ ಸುತ್ತಾಡಬೇಕು ಅಂತ ನೀನು? ಹಾಂ ರೇಖಾ ಎಲ್ಲ ಹೇಳಿದ್ಲು ನನ್ನ ಹತ್ರ ನೀನೇನೇನು ಮಾಡಿದೆ ಅಂತ. ನೀನಂತೂ ಈ ಸದ್ಯಕ್ಕಂತೂ ಆಚೆಗೆ ಬರೋ ಲಕ್ಷಣಗಳೇ ಇಲ್ಲ. ಹಂಗನ್ಬೇಡ್ರಿ ಮೇಡಮ್, ಹಂಗನ್ಬೇಡ್ರಿ. ನಾನು ಬದಲ್ಬೇಕಾದ್ರೆ ನಮ್ಮ ಮಾವನ ಇಲ್ಲೇ ಇರಲಿ, ನನಗೆ ಕರ್ಕೊಂಡೋಗ್ರಿ ಮೇಡಮ್. ಏಯ್ ತಮಾಷೆ ಮಾಡ್ತಾ ಇದೆಯಾ? ಈ ಕಡೆಯಿಂದ ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕು ಅವನಿಗೆ? ನಡಿ ಒಳಗಡೆ. ಮೇಡಮ್ ಈ ತಾತನ ಇದೇ ಸೆಲ್ಲಲ್ಲಿ ಬಿಡೋದಾ? ಬೇಡ ರೀ, ಇವ್ನು ಯಾವನ ತಲೆ ಇಟ್ಟೈತಾನೆ. ಬೇರೆ ಸೆಲ್ ಕೊಡಿ ತಾತನಿಗೆ, ವಯಸ್ಸಾಗಿದೆ, ಸ್ವಲ್ಪ ಕೇರ್ ಮಾಡಿ. ಹಾಂ ಸರಿ ಮೇಡಮ್ ಆಯಿತು. ಹುಷಾರಾಗಿ ನೋಡ್ಕೊಬೇಕು ತಾತನ. ಸರಿ ಮೇಡಮ್. ಸರ್ ನನ್ನನ್ನು ಅಷ್ಟೇ ಹುಷಾರಾಗಿ ನೋಡ್ಕೊಬೇಕು. ನಾನು ಈ ಮೇಡಮ್ನವ್ರ ನೆಂಟನೆ. ಲೈ ಈ ಕಡೆ ನೋಡೋ ಇಲ್ಲಿ. ಏನು ಮೇಡಮ್? ಈ ಕಡೆಯಿಂದ ಒಂದು ಕೊಟ್ಟರೆ ಒಂದು ವಾರ ಎದ್ದೇಳ್ಬಾರ್ದು. ಎಷ್ಟೊಂದು ಮಾತಾಡ್ತಾ ಇದೆಯೋ? ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀರಾ ಮೇಡಮ್? ತುಂಬಾ ತಲೆ ತಿಂತಾನೆ ಮೇಡಮ್. ಎಷ್ಟು ಮಾತಾಡ್ತಾನೆ, ನಾನು ಮನೆಗೆ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾನೆ. ತುಂಬ ತಲೆ ತಿಂತಾನೆ. ನಾನು ಕೊಡ್ಬೇಕ್ರಿ ಇಂಥವ್ರಿಗೆಲ್ಲ. ಆವಾಗಲೇ ಸೈಲೆಂಟ್ ಆಗಿರೋದು ಇವರು, ಇಲ್ಲಾಂತಂದ್ರೆ ದಾರಿಗೆ ಬರಲ್ಲ. ಅದೇ ಈ ಸತಿ ಜಾಸ್ತಿ ಮಾತಾಡಿದ್ರೆ ಹಂಗೆ ಮಾಡಬೇಕು ಅಂತಿದ್ದೀನಿ ಮೇಡಮ್. ತುಂಬ ಮಾತಾಡ್ತಾನೆ. ತಾತನ ಇವನ ಜೊತೆ ಬಿಡಬೇಡಿ, ಬೇರೆ ಸೆಲ್ಲೆಲ್ಲ ಹಾಕಿ ಹುಷಾರಾಗಿ ನೋಡ್ಕೊಳ್ಳಿ ತಾತನ. ನಾನು ಬರ್ತೀನಿ. ಹಾಂ ಸರಿ ಮೇಡಮ್ ಆಯಿತು. ತಾತ ಹುಷಾರು, ನೀವೇನು ಭಯಪಡಬೇಡಿ, ನಾನು ಬರ್ತೀನಿ. ಹ್ಞೂ ಸರಮ್ಮ ಆಯಿತು. ಸರ್ ನಮ್ಮ ಮಾವನ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ನಮ್ಮ ಮಾವನ ಜೊತೆಗೆ ನಂಗೆ ಬೇರೆ ಸೆಲೆಗೆ ಹಾಕ್ರಿ. ಈ ಸಲ ಏನು ಚೆನ್ನಾಗಿಲ್ಲ. ಲೈ
ಬಾಯಿ ಮುಚ್ಕೊಂಡು ನಿಂತ್ಕೊಳ. ಇವಾಗ ಮೇಡಮ್ ಹೇಳಿದ್ದು ಅರ್ಥ ಆಯ್ತೇನೋ ನಿಂಗೆ? ಎರಡು ಬಾಸ್ರಿ ಅಂತ ಹೇಳ್ಬಿಟ್ಟು ಅದ್ರ ಮೇಡಮ್ಮು. ಇವಾಗ ನಿಂಗೆ ಹಂಗೆ ಮಾಡ್ತೀನಿ ನೋಡು. ನಡಿಯೋ ಚೆಲ್ಲೊಳಕ್ಕೆ. ಎಷ್ಟು ಮಾತಾಡ್ತೀವ? ಇದೇ ಬುದ್ಧಿವಂತಿಕೆ ನಮ್ಮ ಮಕ್ಕಳು ಬೆಳೆಸೋದ್ರಲ್ಲಿ ಇರಬೇಕಾಗಿತ್ತು. ಇವತ್ತೆಲ್ಲೋ ಇರ್ತಾ ಇದ್ದೆ. ನಿಂಗೆ ಯಾಕೆ ಈ ಸ್ಥಿತಿ ಬರುತ್ತೋ? ಅವಾಗ ಏನೋ ಬುದ್ಧಿ ಇಲ್ಲದ್ರೆ ತಪ್ಪು ಮಾಡ್ಬಿಟ್ನಿ ಸರ್. ಇವಾಗ ಬುದ್ಧಿ ಬಂದೈತೆ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತೀನಿ ನಾನು. ನೀನೇನು ನೋಡ್ಕೊಳೋದು ಬೇಕಾಗಿಲ್ಲ ನೀನು ನೋಡ್ಕೊಳೋದು. ನನ್ನ ಮೊಮ್ಮಕ್ಕಳನ್ನ ನಾನು ನೋಡ್ಕೊತೀನಿ. ಅಯ್ಯೋ ಮಾವ, ಕೋಪ ಮಾಡ್ಕೊಂಬೇಡ, ಸುಮ್ಮನೆ ಇರು ಮಾವ. ಪೊಲೀಸ್ ಇನ್ನೇನೋ ನಿಮ್ಮ ನೆಂಟ್ರಂತೆ. ನಾನು ಹಂಗೆ ಬಿಡಿಸ್ಬಿಡು ಮಾವ. ಇನ್ನೊಂದ್ಸರಿ ಇಂಥ ತಪ್ಪೆಲ್ಲ ಮಾಡಲ್ಲ ಮಾವ. ನಂಗೆ ಇಲ್ಲಿ ಇದ್ದು ಸಾಕಾಗ್ಬಿಟ್ಟೈತೆ. ತಾತ ನೀವು ನಡೀರಿ. ಇಲ್ಲೇ ಇದ್ರೆ ಇವನು ಮೆದ್ಲು ಸಹ ತಿಂದಾಕ್ಬಿಡ್ತಾನೆ. ಬಿಡ್ದೆ. ಅದೇನೋ ನಿಜವೇನಪ್ಪ, ಅದೇನೋ ನಿಜವೇ. ನಡೆಯಪ್ಪ ನಾವು ಹೋಗೋಣ. ನೋಡ್ದೇನಾ ರವಿಗೆ ನನ್ನ ಲಕ್ಕು? ಅಯ್ಯ ನಿನ್ನ ಮಗ ಮುಚ್ಚೋಗ, ನಿನ್ನ ಬೈಕ್ ಮುನ್ನಾಕ ಅಲ್ಲಿ ಬಂದು ಮುಡ್ಗಲೇ ಮುಡ್ಗ. ಯಾರನ್ನ ಬರೋಕ್ಕಿಲ್ಲ, ನಾನು ಬಿಡಿಸ್ಕೊಂಡು ಹೋಗಿ ಬಂದವ್ರೆ ಅಂತ ಈಕೆ ಹುಚ್ಚಿಗೆ ಚಿಡ್ದೈತೆ ಹೆಂಗ? ಲೇ ಆ ಪೊಲೀಸ್ ಯಾರು ಅನ್ಕೊಂಡಿದ್ಯಾ? ನಮ್ಮ ನೆಂಟ್ರಲ್ಲೇ ನೋಡ್ತಾ ಇರೋ ಎಷ್ಟು ಈಜಿಯಾಗಿ ಹಾಸ್ಕೊತೀನಿ. ನಿನ್ನೂ ಕರ್ಕೊಂಡು ಹೋಗ್ತೀನಿ, ಕಲ್ದಿರೀರಾ? ಅಯ್ಯೋ ನೀನು ಫಸ್ಟ್ ಹೋಗಪ್ಪ, ನೀನು ಫಸ್ಟ್ ಹೋಗು. ನಾನೇನೋ ಒಂದು ಬಾದ ಬಿದ್ದು ಹಾಸ್ಕೊತೀನಿ, ನೀನು ಹೋಗಿ ಫಸ್ಟ್ ಕಳೆದು. ಯಾಗೋ ಒಳ್ಳೆ ಕಾಲ ಬಂತು ಬಿಡ. ನಮ್ಮ ಮಾವನ್ ಬಂದು ನಂಗೆ ಒಳ್ಳೇದು ಮಾಡ್ತಾವನೆ. ಲೇ ನಿಂಗೆ ಹುಚ್ಚಿಡ್ತದೆ, ಲೇ ಗ್ಯಾರಂಟಿಗೆ ಹುಚ್ಚಿಡ್ತದೆ. ಇಲ್ಲಿಂದ ನೀನು ಸೀದಾ ಹುಚ್ಚಾಸ್ಪತ್ರೆಗೆ ಹೋಗೋದು. ಲೇ ಯಾವುದೂ ಇಲ್ಲ, ಕಲ್ದಿರೀರಲೇ. ನಾನು ಚೆನ್ನಾಗಿ ನೀನು ಕಲ್ದಿರೀರಾ? ನಮ್ಮ ಮಾವನ್ನ ಇದೇ ಸಲ್ಲಾಗಿ ಹಾಕ್ತಾರೆ ಅನ್ಕೊಂಡಿದ್ನಿ. ಪಕ್ಕದ ಸಲಕ್ಕೆ ಹಾಕ್ಬಿಟ್ರೆ ಏನು ಮಾಡೋದು ಇವಾಗ? ಅಲ್ಲಿ ಕುತ್ಕೊಂಡು ಬಾಯ್ ಬಡ್ಕೊ. ಓ ಒಳ್ಳೆ ಪ್ಲಾನ್ ಹೇಳ್ಕೊಟ್ಟಲ್ಲ ರವಿಗೆ. ತಡಿ, ಹಂಗೆ ಮಾಡ್ತೀನಿ ತಡಿ. ಲೇ ಇದೇ ಕನಾಗ ಇಲ್ಲಿ ಕೂತ್ಕೊಂಡಿದ್ಯಾ? ಲೇ ನೀನೆಲ್ಲ ಹೇಳಿದ್ದ ಬಾಯ್ ಬಡ್ಕಂತ. ಇವಾಗ ಬಡ್ಕೊಂತೀನಿರು. ಅಯ್ಯೋ ಊಚು ಗುಂಡೆ ಮಗನೇ. ಲೇ ರೋಷ ಕಲ್ದಿರೀರ ಲೇ. ಇದೇನಿದು ಬಾಯಿ ಕಿತ್ತೋಂಗು ಬಡ್ಕೊಂಡು ಯಾರು ಬರಿಲ್ಲ. ಲೇ ನಾಗ ಕಲ್ದಿರೀರ ಯಾಕ ಏಟಿಲ್ ತಿಂತೀಯ ಅವ್ರ ಕೈಯಾಗ ನೀನು ಇವತ್ತ? ಲೈ ಏನೋ ನಿಂದು ಹೊಸ ಅವತಾರ? ಹಾಂ ಸಾರ್, ನಮ್ಮ ಮಾವನ ಜೊತೆಗೆ ಬಿಡ್ರಿ. ನಾನು ನಮ್ಮ ಮಾವನ ಜೊತೆಗೆ ಇರಬೇಕು. ಆ ವಯಸ್ಸಾದ ತಾತನ ಹತ್ರ ನಿಂಗೇನು ಕೆಲಸ? ಆ ತಾತನ ತಲೆ ತಿನ್ಬೇಕಂತನಾ ಇಲ್ಲಿ ಸಲ್ಲಿದ್ದೇಳಿ? ಹಾಗೇನಿಲ್ಲ, ನಾನು ಬಾಯಿ ಮುಚ್ಕೊಂಡು ಇರ್ತೀನಿ. ನಮ್ಮ ಮಾವನ ಜೊತೆಗೆ ನಾನು ಬಿಟ್ಬಿಡು ಸರ್. ನಾನು ಅಲ್ಲೇ ಇರ್ತೀನಿ ಸರ್. ಸುಮ್ಮನೆ ಹೋಗಿ ಒಳಗಡೆ ಕೂತ್ಕೊಂಡು ಸರಿ. ಇಲ್ಲ ಅಂತಂದರೆ ಬೀಳ್ತಾವೆ ನಿಂಗೆ ಕೇಟ್ಗಳು. ಸಾರ್ ಇಲ್ಲ ಸರ್, ನಾನು ನಮ್ಮ ಮಾವನ ಜೊತೆಗೆ ಇರ್ಬೇಕು ಸರ್. ಇದ್ರಾಗಿರಲ್ಲ ನಾನು. ನೋಡೋ ನಮ್ಮ ಮಾವನಿಗೆ ಎಷ್ಟು ಚೆನ್ನಾಗಿರೋ ಸೆಲ್ ಕೊಟ್ಟಿದ್ಯಾ. ನಂಗೆ ಯಾಕೆ ಸರ್ ಇಂಥದ್ದು ಕೊಟ್ಟಿರೋದು? ವಯಸ್ಸಾಗಿರೋ ಜೀವನ ಅದು, ವಯಸ್ಸಾಗಿರೋ ಜೀವ. ಏನೋ ಟೆಂಪ್ರವರಿ ಆಗಿ 2 ದಿವಸ ಇದ್ಬಿಟ್ಟು ಹೋಗಕ್ಕೆ ಬಂದಿರೋದು. ನಿನ್ನಂಗೆ ಪರ್ಮನೆಂಟ್ ಆಗಿ ಇಲ್ಲೇ ಇರೋಕ್ಕೆಲ್ಲ ಬಂದಿರೋದು. ನಾನು ಟೆಂಪ್ರವರಿಯಾಗಿ ಇರೋದು. ಇವಾಗ ನಮ್ಮ ಮಾವನು ಓದ್ತಾನಲ್ಲ, ನಾನು ಕರ್ಕೊಂಡು ಹೋಗ್ತಾನೆ. ನಾನು ಕರ್ಕೊಂಡೋಗಿ ಅಲ್ಲಿ ಬಿಡಿ ಸರ್ ನನ್ನ. ಅರ್ಥ ಆಗ್ತಾ ಇಲ್ಲ ನಿನಗೆ? ಏನೋ ಪಾಪ ಅಂತ ಒಳ್ಳೆ ಮಾತನ್ನ ಹೇಳ್ತಾ ಇದ್ರಿ. ಎಷ್ಟೋ ನಿಂದು? ಹಾಂ ಎಷ್ಟೋ ನಿಂದು ದುರಂಕರ? ಯಾಕೋ ಭಯಪಡ್ಕೊಂತ ಇರೋದು ನೀನು? ನಮ್ಮ ಮಾವನ ಜೊತೆ ಕರ್ಕೊಂಡೋಗಿ ಬಿಡೋರ್ಗು ನಾನು ಹಿಂಗೆ ಭಯಪಡ್ಕೊಳ್ಳೋದು. ಥೇರಿಗೆ ಯಾವ ನೀವು ಕಬ್ಬು ನನ್ನ ಮಗನು ಈ ಹಿಂಸೆ ಕೊಡ್ತಾನಲ್ಲ ನಂಕ. ಹಾಂ ಏನು ಮಾಡೋದು ಇವನ್ನ? ನೀವೇನು ಮಾಡಬೇಡ್ರಿ. ನಾನು ಕರ್ಕೊಂಡೋಗಿ ನಮ್ಮ ಮಾವನ ಜೊತೆಗೆ ಬಿಟ್ಬಿಟ್ರಿ. ನಿಂಕ ಒಳ್ಳೆ ಮಾತನ್ನ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸತ್ತಿರು. ಬಂದೇ ಇರು. ಸರ್ ಯಾಕೆ ಸರ್ ಏನೋ ಸರ್? ಇದೇನು ಸರ್ ಕತ್ತಿ ಎತ್ಕೊಂಬಂದು ಹಿಂಗೆ ತಲೆ ಮೇಲೆ ಇರ್ತಿದ್ದೀರಾ? ನನ್ನ ಏನು ಮಾಡಿದ್ನಿ ಸರ್? ಬಡ್ಕೊಳ್ಳ ಇವಾಗ ಬಾಯಿ ಬಡ್ಕೋ. ಲೇ ನಾಗ ನಾನು ಹೇಳಿಲ್ಲೇನಾ ಬೇಕಾಗಿತ್ತೇನ ಇದೆಲ್ಲ ನಿಂಕ? ಲೇ ನೀನೆಲ್ಲ ಹೇಳಿದ್ದು ಬಾಯ್ ಬಡ್ಕಂತ? ತಿರುಗಿ ನಾನು ಹೇಳಿಲ್ಲ ಅಂತೀಯಲ್ಲ ಲೇ. ಸರ್ ಅವನೇ ಸರ್ ಹೇಳಿದ್ದು ಬಾಯ್ ಬಡ್ಕೊ, ನಿಮ್ಮ ಮಾವನ ಜೊತೆಗೆ ಬಿಡ್ತಾರಂತ. ಅದಕ್ಕೆ ಸರ್ ನಾನು ಬಾಯ್ ಬಡ್ಕೊಂಡಿದ್ದು. ನಂದೇನು ತಪ್ಪಿಲ್ಲ. ಅವ್ನು ಇನ್ನೊಂದು ಕೆಲಸ ಮಾಡುವಂತಾನೆ. ಮಾಡ್ತೀಯನ ನೀನು? ಮಾಡ್ತೀಯಾ? ಹಾಂ ನಾನು ಸಹಿಸ್ಕೊಂಡು ಏನೋ ಬಿಡು, ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ನಾನಿದ್ರೆ ಎಷ್ಟೋ ನಿಂದು ಗಾಂಚಲಿ? ಎಷ್ಟೋ ನಿಂದು? ನಡಿ ಒಳಗಡಿಕೆ. ಹೊರಗಡೆ ಏನಾರ ಬಂದಿದ್ದಿ ಅಂತಂದ್ರೆ ನಿಂಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಎನ್ಕೌಂಟ್ರ್ ಮಾಡಿ ಬಿಸಾಕ್ತೀನಿ. ತಪ್ಸ್ಕೊಂತ ಇದ್ದ, ಅದಕ್ಕೆ ಎನ್ಕೌಂಟ್ರ್ ಮಾಡಿದೆ ಅಂತ ಹೇಳ್ತೀನಿ. ಬೇಡ ಸರ್, ಬೇಡ ನಾನು ಒಳಕ್ಕೆ ಹೋಗ್ತೀನಿ. ನೀಚಿಗೆ ಬರಲ್ಲ. ನಡಿಯೋ ಒಳಕ್ಕೆ. ಸರ್ ನಂಗೆ ಒಬ್ಬನ ಕುತ್ಕೊಂಡು ಬೇಜಾರು ಸರ್. ನಮ್ಮ ಮಾವನ ನನ್ನ ಜೊತೆಗೆ ಇಲ್ಲಿ ಬಿಟ್ಬಿಡ್ರಿ ಸರ್. ಇಬ್ಬರು ಕಷ್ಟ ಸುಖ ಮಾತಾಡ್ಕೊಂಡು ಕುತ್ಕೊಂತೀರಿ. ಏನು ಬೇಕಾಗಿಲ್ಲ. ನಡಿ ಒಳಕ್ಕೆ ನಡಿ. ನೀನೇನು ಅಪ್ಪನ ಜೊತೆ ಕಷ್ಟ ಸುಖ ಮಾತಾಡಬೇಕಾಗಿಲ್ಲ. ನಡಿಯೋ. ಈಚೆ ಏನಾರ ಬಂದಿದ್ದಿ ಅಂದರೆ ಆಯ್ತು ನಿಂಗೆ ಗ್ರಾಚಾರ.